ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ಹಿಂಗೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಓದ್ತಾ ಇದ್ದಾಗ ಒಂದು ಆರ್ಟಿಕಲ್ ಅಂದ್ರೆ ಒಂದು ಸರ್ವೆ ಮಾಡಿದ್ರು. ಸರ್ವೆ ಎಡಿಷನ್ ಅಂತ ಒಂದು ಇದರಲ್ಲಿ ಟಾಪ್ CBSE ಸ್ಕೂಲ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು ಬಿಟ್ಟಿದ್ರು. ಅಂದ್ರೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಯಾಕೆಂತಂದ್ರೆ ಈಗ ನಾವು ಮುಂದಿನ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ನನ್ನ ಮಗಳನ್ನ ಸೇರಿಸ್ಬೇಕು. ಅದಕ್ಕೋಸ್ಕರ ಏನು ನೋಡೋಣ ಏನಿದೆ ಅನ್ನೋದನ್ನ ನಾನು ಚೆಕ್ ಮಾಡೋಣ ಯಾವ ಸ್ಕೂಲ್ ಟಾಪ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ಹೋದಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅಂತಂದ್ರೆ ಲೈಕ್ ಇವರು ಸರ್ವೆ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಯಾವ್ಯಾವ ಸ್ಕೂಲ್ ಇದಾವೆ, ಅದ್ರದ್ದು ಫೀಸ್ ಎಷ್ಟಿದೆ, ಮತ್ತೆ ಆ ಯಾವ ಸ್ಕೂಲ್ ಬೆಟರ್ ಇದೆ ಅಂತ ಅವರು ಟಾಪ್ ರ್ಯಾಂಕ್ ವೈಸ್ ಕೊಟ್ಟಿದ್ರು. ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಆ ತರ ಕೊಟ್ಟಿದ್ರು. ಹಾಗಾಗಿ ಒಂದು ಇಂಟ್ರೆಸ್ಟ್ ಬಂತು ನೋಡೋಣ. ಯಾಕೆಂದ್ರೆ ಎಲ್ಲರಿಗೂ ಪೇರೆಂಟ್ಸ್ ಗಳಿಗೆ ಇದ್ದೇ ಇರುತ್ತೆ, ನಮ್ಮ ಮಕ್ಕಳು ಟಾಪ್ ಸ್ಕೂಲಲ್ಲಿ ಓದಬೇಕು. ಎಸ್ಪೆಷಲಿ ಈಗಿನ ಎಜುಕೇಶನ್ ಸಿಸ್ಟಮ್ ಎಲ್ಲರಿಗೂ ಏನಾಗ್ತಿದೆ, ಎಜುಕೇಶನ್ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಎಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಎಂತ ಬಡವರಿದ್ರು ಸಹ ನಮ್ಮ ಮಗ ಕಲಿಬೇಕು. ನಾವಂತೂ ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಲಿ ಅನ್ನೋ ಒಂದು ಉದ್ದೇಶದಿಂದ ಕಲಿಸ್ತಿರ್ತಾರೆ. ಬಟ್ ಆದ್ರೆ ಎಷ್ಟೋ ಪೇರೆಂಟ್ಸ್ ಗಳಿಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ, ಗೊತ್ತಾಗ್ತಿದೆ. ಇನ್ನು ಬಡವರ ಮಕ್ಕಳು ಕತೆ ಕೇಳಂಗೆ ಇಲ್ಲ. ಆದ್ರೆ ಸರ್ಕಾರಿ ಶಾಲೆಗಳು ಆ ತರ ಕ್ವಾಲಿಟಿ ಎಜುಕೇಶನ್ ಕೊಡ್ತಲೇ ಇರೋದ್ರಿಂದ ಒಂದು ಕ್ವಾಲಿಟಿ ಎಜುಕೇಶನ್ ಇಲ್ಲ ಅಂತ ಹೇಳ್ಬಾರ್ದು, ಫೆಸಿಲಿಟೀಸ್ ಇಲ್ಲ ಅಷ್ಟೇನೆ. ಕ್ವಾಲಿಟಿ ಎಜುಕೇಶನ್ ಇದ್ದೇ ಇದೆ. ಕನ್ನಡ ಮೀಡಿಯಂ ಓದಿ ತುಂಬಾ ತುಂಬಾ ಸಾಧನೆಗಳು ಮಾಡಿದ್ದಾರೆ. ಆದ್ರೆ ಏನಾಗಿದೆ, ಈ ಒಂದು ನಗರಗಳಲ್ಲಿ ತುಂಬಾ ಸ್ಕೂಲ್ಗಳಿಗೆ ತುಂಬಾ ಇದ್ ಮಾಡ್ತಾರೆ, ಪ್ರಿಫರೆನ್ಸ್ ಅದು ಹುಡುಕ್ತಾರೆ. ಪೇರೆಂಟ್ಸ್ಗಂತೂ ತುಂಬಾ ಇದಿರುತ್ತೆ, ನಮ್ಮ ಮಕ್ಕಳು ಇಂಥ ಸ್ಕೂಲ್ ಓದಬೇಕು, CBSE ಓದಬೇಕು, ICSE ಓದಬೇಕು. ಮತ್ತೆ ಈ ಆ, ತುಂಬಾ ಟೈಪ್ಸ್ ಆಫ್ ಸ್ಕೂಲ್ ಇದೆ, ಗೊತ್ತಾಗ್ತದೆ. ಅದರಲ್ಲಿ ಮೇಜರ್ ಆಗಿ ಬರೋದು ICSE, CBSE, ಸ್ಟೇಟ್ ಸಿಲೆಬಸ್. ಮೇಜರ್ ಆಗಿ ಮೂರು, ಅದು ಅಲ್ದಲ್ಲೂ ಇನ್ನೂ ಇದಾವೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಬೇಕಿತ್ತು ಅಂದ್ರೆ ಡಿಫ್ರೆನ್ಸ್ ಏನು, ICSE ಮತ್ತೆ CBSE ಮತ್ತೆ ಸ್ಟೇಟ್ ಸಿಲೆಬಸ್ ಡಿಫ್ರೆನ್ಸ್ ಏನು ತುಂಬಾ ಮಾಡಿದ್ದಾರೆ ವಿಡಿಯೋಗಳು. ನಾನು ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಬೇಕಾದ್ರೆ ಕಮೆಂಟ್ ಮಾಡಿ. ಇದು ನಮ್ಮ ಕರ್ನಾಟಕದಲ್ಲಿರೋ ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಅಥವಾ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಅಷ್ಟೇ. ಬಟ್ ಆದ್ರೆ ಅಲ್ಲಿನ ಒಂದು ಇದನ್ನ ನೋಡಿದಾಗ, ಇಂಥದ್ದು ಸ್ಕೂಲ್ಗಳು ಫೀಸ್ಗಳು ನೋಡಿದಾಗ ತಲೆ ತಲೆ ತಿರುಗೋಗ್ಬಿಡ್ತು, ಗೊತ್ತಾಗ್ತಿದೆ. ಯಾಕೆ ಅಂತಂದ್ರೆ ಇನ್ನು ಪ್ರೈಮರಿ ಸ್ಕೂಲು ಅಥವಾ ಏನು ಆ, ಆ, ಏನಂತ ರೂಟಿಂಗ್ ಲೆವೆಲ್ ಅಂತಾನೆ ಕರೀತಾರೆ ಅವರು, ಗೊತ್ತಾಗ್ತಿದೆಯಾ. ಅಂದ್ರೆ LKG UKG ಇನ್ನು ಈ ಕಡಿಮೆ. ಈಗಿನ ಏನಾಗಿದೆ, 2.5 ವರ್ಷಕ್ಕೆ ಮಕ್ಕಳನ್ನ ಹಾಕ್ತಾರೆ. ಬಟ್ ಅದು ಗೌರ್ಮೆಂಟ್ ರೂಲ್ ಪ್ರಕಾರ 4 ವರ್ಷ ತುಂಬಿರಬೇಕು. 6 ವರ್ಷಕ್ಕೆ 1ನೇ ಕ್ಲಾಸಿಗೆ ಅವನು ಸೇರಂಗಿರ್ಬೇಕು. LKG UKG ಗೆ ಸೇರಿಸಬೇಕು ಅಂದ್ರೆ 4 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 4 ವರ್ಷ, 5 ವರ್ಷ ಎರಡನ್ನೂ ಸಹ ಏನಾಗುತ್ತೆ ನಿಮ್ಗೆ LKG UKG ಅಂತ ಏನ್ ಕರೀತಾರೆ, ಕಿಂಡರ್ ಗಾರ್ಡನ್, ಲೋಯರ್ ಕಿಂಡರ್ ಗಾರ್ಡನ್, ಅಪ್ಪರ್ ಕಿಂಡರ್ ಗಾರ್ಡನ್ ಅಂತ ಕರೀತಾರೆ, ಅದನ್ನ ಮಾಡ್ಬೋದು. ಅದಾದ್ಮೇಲೆ ಬರ್ದೆ 1ನೇ ಕ್ಲಾಸ್ ಬರುತ್ತೆ, ಅಥವಾ 1ನೇ ತರಗತಿಯಿಂದ. ಅದಕ್ಕೆ ನೀವು 6 ವರ್ಷ ತುಂಬಿರಬೇಕು ಅಂತ ರೂಲ್ಸ್ ಇದೆ, ಗೌರ್ಮೆಂಟ್ ರೂಲ್ಸ್ ಇದೆ. ಆದ್ರೆ ಕೆಲವು ಪೇರೆಂಟ್ಸ್ಗಳ ಒತ್ತಡದಿಂದ, ಯಾಕಂದ್ರೆ ಮನೆಗಳಲ್ಲಿ ಗಲಾಟೆ ಮಾಡ್ತಾರೆ ಮಕ್ಕಳು ಅನ್ನೋದನ್ನ ಅವ್ರನ್ನ ಪೇರೆಂಟ್ಸ್ಗಳು ಸೇರಿಸಿರ್ತಾರೆ. ಇವನ್ ನಾನು ಆಲ್ಸೋ, ನನ್ನ ಮಗಳನ್ನು ಸಹ, ಯಾಕೆಂದ್ರೆ ಹಠ ಮಾಡ್ತಿರ್ತಾಳೆ ಮನೇಲಿ. ಒಬ್ಳೆ ಒಬ್ಳೆ ತಾಯಿ ಇರ್ತಾರೆ, ನೋಡ್ಕೊಳಕ್ ಆಗ್ತಿರಲ್ಲ. ಹಂಗಾಗಿ ಸ್ಕೂಲ್ಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹುಡುಕ್ದಾಗ ಬರೀ ಇನ್ನು ಡೆವಲಪಿಂಗ್ ರೂಟ್ಸ್ ಅಂತ ಕೇಳಿದೆ. ಕೆಲವೊಂದು ಸ್ಕೂಲ್ಗಳಲ್ಲಿ 60,000, 70,000, 80,000 ಇದೆ, ಗೊತ್ತಾಗ್ತಿದೆ. ಅಂತ ಸ್ಕೂಲ್ಗಳು ಇದಾವೆ. ಅದಾದ್ಮೇಲೆ ಒಂದು ಈ ಆರ್ಟಿಕಲ್ ನೋಡಿದಾಗ ನನಗೆ ಅನ್ನಿಸ್ತು, ಇನ್ನು ಈಗ ಇನ್ನು ಡೆವಲಪಿಂಗ್ ರೂಟ್ಸ್ಗೆ 50,000, 60,000, 1,00,000 ಹೇಳ್ತಾ ಇದ್ದಾರೆ. ಇನ್ನೇನಾದ್ರೂ 1ನೇ ಕ್ಲಾಸ್, 2ನೇ ಕ್ಲಾಸ್ ಇನ್ನಿಷ್ಟಿರ್ಬೋದು, ಅಥವಾ 10th PU ಗೆಲ್ಲ ಇಷ್ಟಿರ್ಬೋದು. ಇದಕ್ಕೆ ನಾವೆಲ್ಲ ಓದಿದಾಗ ಕಮ್ಮಿ ದುಡ್ಡು ಇರ್ತಿತ್ತಲ್ವಾ. ನಾವು ಏನೋ ಒಂದು 50,000 ಇಡೀ ನಮ್ ಡಿಗ್ರಿ ಕಂಪ್ಲೀಟ್ ಮಾಡಿ, B.Ed ಕಂಪ್ಲೀಟ್ ಮಾಡಿ, MSc ಎಲ್ಲ ಕಂಪ್ಲೀಟ್ ಮಾಡಿದೀವಿ ಅನ್ಸುತ್ತೆ. ಬಟ್ ಆದ್ರೆ ಈಗಿನ ಪರಿಸ್ಥಿತಿ ಹಂಗಿಲ್ಲ. ಅದಕ್ಕೆ ಎಜುಕೇಶನ್ ಕಡೆ ಫೋಕಸ್ ಮಾಡ್ಬೇಕು. ಲೋನ್ ಎಲ್ಲ ಕೊಡ್ತಾ ಇದ್ದಾರೆ, ಎಜುಕೇಶನ್ ಲೋನ್ಗಳು. ಅದು ಇನ್ನು ನಾವು ಎಜುಕೇಶನ್ ಎಲ್ಲ ಲೋನ್ ತಗೊಂಡಿದ್ದು ನಾವು ಡಿಗ್ರಿ ಮಾಡ್ಬೇಕಾದ್ರೆ. ಈಗ ಇನ್ನು ಏನು ಕಿಂಡರ್ ಗಾರ್ಡನ್ಗೆ ಲೋನ್ ಕೊಡ್ತಾ ಇದ್ದಾರೆ, ಅಂತ ಪರಿಸ್ಥಿತಿ ಬಂದಿದೆ. ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಪೇರೆಂಟ್ಸ್ಗೆ ಒಂದು ಇದಿರುತ್ತೆ, ನನ್ನ ಮಕ್ಕಳು ನಮ್ ತರ ಆಗ್ಬಾರ್ದು ಅನ್ನೋದಕ್ಕೆ, ಗೊತ್ತಾಗ್ತಿದೆ. ಆ ಒಂದು ಇದರಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಆ ಒಂದು ಏನು ಸ್ಕೂಲ್ಗಳು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಿರ್ಬೋದು, CBSE ಸ್ಕೂಲ್ ಆಗಿರ್ಬೋದು, ಅದು ಎಸ್ಪೆಷಲಿ ರಾಜಕಾರಣಿಗಳ ಸ್ಕೂಲ್ಗಳಾಗಿರ್ಬೋದು, ಅದರಿಂದಲೇ ದೊಡ್ಡ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ದೊಡ್ಡ ಇನ್ಕಮ್ ಇದೆ ಅದರಿಂದ, ಗೊತ್ತಾಗ್ತಿದೆ. ಯಾಕೆಂತಂದ್ರೆ ನೀವು ಸ್ಕೂಲ್ಗಳು, ನಾನು ಆಕ್ಚುಲಿ ಫೋನ್ ಮಾಡಿ ವಿಚಾರ ಮಾಡಿದ್ರೆ ಅಮೌಂಟ್ ಹೇಳಲ್ಲ ಇಲ್ಲಿ, ಯಾಕೆಂದ್ರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಅಂತ. ಬೇಕಾದ್ರೆ ನೀವೇ ಫೋನ್ ಮಾಡಿ ವಿಚಾರಿಸಿ. ಆ ಸರ್ವೆನಲ್ಲಿ ಯಾವ್ಯಾವ ಸ್ಕೂಲ್ಗಳು ಟಾಪ್ ಬಂದಿದ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇದನ್ನ ನೀವು ಬೇಕಾದ್ರೆ ವಿಚಾರಿಸ್ಬೋದು, ನೀವು ಫೋನ್ ಮಾಡಿ. ನಾನು ಫೋನ್ ಮಾಡಿ ವಿಚಾರಿಸಿದೀನಿ, ಅವಾಗ ಗೊತ್ತಾಗಿದೆ. ಅದಕ್ಕೆ ಯಾವ್ದು ಬೇಡ, ಕನ್ನಡ ಮೀಡಿಯಂ ಸೇರ್ಸೋಣ ಅಂತ ಪ್ಲಾನ್ ಮಾಡಿ. ಕನ್ನಡ ಮೀಡಿಯಂ ಸೇರಿಸಿದ್ರೆ ಏನು, ಮೊಟ್ಟೆ, ಬಾಳೆಹಣ್ಣು, ಊಟ, ಬಟ್ಟೆ, ಪುಸ್ತಕ ಅವರೇ ಕೊಡ್ತಾರೆ.
ಗೊತ್ತಾಗ್ತಿದ್ಯಾ? ಹಂಗಾಗಿ ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ನಮ್ಮಮ್ಮ ಯಾರ ಹೆಂಗೋ ರಿಟೈರ್ಡ್ ಆಗವ್ರೆ. ಅವ್ರ ಕೈ ಕೊಟ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋಣ ಅಂತ ಪ್ಲಾನ್ ಅನ್ಕೊಂಡಿದೀನಿ. ನೋಡೋಣ, ನನ್ನ ಹೆಂಡತಿ ಒಪ್ಬೇಕಲ್ಲ. ನೋಡ್ತೀನಿ. ನೋಡ್ತಾ ಹೋಗ್ತಾ ಇದ್ರೆ ಇಲ್ಲಿ ನೋಡಿ, DPS ಬ್ಯಾಂಗ್ಳೂರ್ ಈಸ್ಟ್ ದೊಮ್ಸಂದ್ರ ಗೊತ್ತಾಗ್ತಿದೆಯಾ? ಈಸ್ಟ್ ದೊಮ್ಸಂದ್ರ ಅನ್ನೋದು ರ್ಯಾಂಕ್ 1 ಅಲ್ಲಿ ಇದೆ. ಗೊತ್ತಾಗ್ತಿದೆ. DPS ಬ್ಯಾಂಗ್ಳೂರ್ ಈಸ್ಟ್ ಗೊತ್ತಾಗ್ತಿದೆ, ದೊಮ್ಮಸಂದ್ರದಲ್ಲಿರೋದು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂದಿರಾನಗರ್ ಸೆಕೆಂಡ್, ಅದು ಸಹ ಟಾಪ್ 1 ಅಲ್ಲಿ ಇದೆ. ನೆಕ್ಸ್ಟ್ DPS ಬ್ಯಾಂಗ್ಳೂರ್ ಸೌತ್ ಕನಕಪುರ ರೋಡ್ ಅಲ್ಲಿ ಇರೋದು DPS ಗೊತ್ತಾಗ್ತಿದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರೆ ಆಕ್ಚುಲಿ. DPS ಬ್ಯಾಂಗ್ಳೂರ್ ನಾರ್ತ್ ಅದೇ ಜಾಲಹಳ್ಳಿ, ಜಾಲಹಳ್ಳಿ ಹೋಬಳಿ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರೆಸಿಡೆನ್ಸಿ ಸ್ಕೂಲ್ ಬ್ಯಾಂಗ್ಳೂರ್ ಸೌತ್ ಬಿಲೇಕಲಲ್ಲಿ ಬರುತ್ತೆ. ಗೊತ್ತಾಗ್ತಿದೆ. ನೆಕ್ಸ್ಟ್ ವೈಟ್ ಫೀಲ್ಡ್ ಗೊತ್ತಾಗ್ತಿದೆ, ವೈಟ್ ಫೀಲ್ಡ್ ಗ್ಲೋಬಲ್ ಸ್ಕೂಲ್ ವೈಟ್ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಕಂಚಮಾರನಹಳ್ಳಿ ಗೊತ್ತಾಗ್ತಿದೆ, ಅದು ಟಾಪ್ 5 ಅಲ್ಲಿ ಇದೆ. ಸಿಲಿಕಾನ್ ಸಿಟಿ ಅಕಾಡೆಮಿ ಆಫ್ ಸೆಕೆಂಡರಿ ಎಜುಕೇಶನ್ ಕೋಣನಕುಂಟೆ, ಅದು 6th ಪೊಸಿಷನ್ ಅಲ್ಲಿ ಇದೆ. ಜೈನ್ ಹೆರಿಟೇಜ್ ಸ್ಕೂಲ್ ಹೆಬ್ಬಾಳ 7th ಪ್ಲೇಸ್ ಅಲ್ಲಿ ಇದೆ. ಆಲ್ಫೈನ್ ಪಬ್ಲಿಕ್ ಸ್ಕೂಲ್ ಬ್ಯಾಂಗ್ಳೂರ್ ಸೌತ್ 8th ಪ್ಲೇಸ್ ಅಲ್ಲಿ ಇದೆ. ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ CV ರಾಮನ್ ನಗರ್ ಗೊತ್ತಾಗ್ತಿದೆ, ಅದು 9th ಪ್ಲೇಸ್ ಅಲ್ಲಿ ಇದೆ. ಶಿಷ್ಯ BML ಪಬ್ಲಿಕ್ ಸ್ಕೂಲ್ ಗೊತ್ತಾಗ್ತಿದೆ, ತಿಪ್ಸಂದ್ರ 9th ಅಲ್ಲಿ ಇದೆ. ಅಮರತ್ ಜ್ಯೋತಿ ಪಬ್ಲಿಕ್ ಸ್ಕೂಲ್ KR ಪುರಂ ಇದೆ, 10ನೇ ರ್ಯಾಂಕ್ ಅಲ್ಲಿ ಇದೆ. AECS ಮಂಗೋಲಿಯಾ ಮಾರುತಿ ಪಬ್ಲಿಕ್ ಸ್ಕೂಲ್ ಬನ್ನೇರಘಟ್ಟ ರೋಡ್ 11th ರ್ಯಾಂಕ್ ಅಲ್ಲಿ ಇದೆ. ಗೊತ್ತಾಗ್ತಿದೆ. ಇದು ಟೈಮ್ಸ್ ಆಫ್ ಇಂಡಿಯಾದವರು ಪಬ್ಲಿಷ್ ಮಾಡಿರೋ ಒಂದು ಸರ್ವೆ ಪ್ರಕಾರ. ಪ್ರೆಸಿಡೆನ್ಸಿ ಸ್ಕೂಲ್ ಬನ್ನೇರಘಟ್ಟ ಬೆಂಗಳೂರು ಈಸ್ಟ್ ಕಸ್ತೂರಿ ನಗರ್ ಗೊತ್ತಾಗ್ತಿದ್ಯಾ, ಅದು 11th ಪ್ಲೇಸ್ ಅಲ್ಲಿ ಇದೆ. ನೆಕ್ಸ್ಟ್ ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬನ್ನೇರಘಟ್ಟ, ದ ಡೀನ್ಸ್ ಅಕಾಡೆಮಿ ಬೆಂಗಳೂರು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರು 14ನೇ ಪ್ಲೇಸ್ ಅಲ್ಲಿ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಕಾಡೆಮಿ ಜಯನಗರ 5th ಪ್ಲೇಸ್ ಅಲ್ಲಿ ಇದೆ. ನೆಕ್ಸ್ಟ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಕಾಮರಾಜ್ ರೋಡ್ ಗೊತ್ತಾಗ್ತಿದೆ, 6th ಪ್ಲೇಸ್ ಅಲ್ಲಿ ಇದೆ. ಅಮೃತ ವಿದ್ಯಾಲಯಂ ಬೆಂಗಳೂರು 17ನೇ ಪ್ಲೇಸ್ ಅಲ್ಲಿ ಇದೆ. ಐ ಥಿಂಕ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಲ್ಲ ಚೆನ್ನಾಗಿದೆ. ನಾನು ನೋಡಿದೆ. ಶ್ರೀ ಸ್ವಾಮಿ ನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಾಗ್ತಿದೆ, ಕುಂಬ್ಳಗೋಡು. BGS ಇಂಟರ್ನ್ಯಾಷನಲ್ ನಮ್ಮ ನಿಯರ್ ಆಗೋದು ನಮಗೆ BGS ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಸ್ಕೂಲ್ 19ನೇ ಪ್ಲೇಸ್ ಅಲ್ಲಿ ಇದೆ. ಶಿಕ್ಷಾ ಸಾಗರ್ ಪಬ್ಲಿಕ್ ಸ್ಕೂಲ್ ಸಂಜಯ್ ನಗರ 20ನೇ ಪ್ಲೇಸ್ ಅಲ್ಲಿ ಇದೆ. ಕೊಟ್ಟರೆ ಟಾಪ್ CBSE ಸ್ಕೂಲ್ ವಿತ್ ಲೆಗೆಸಿ ಆಫ್ ಮೋರ್ ದೆನ್ 15 ಇಯರ್ಸ್, ಇವೆಲ್ಲ ಮೋರ್ ದೆನ್ 15 ಇಯರ್ಸ್ ಇಂದ ನಮ್ಮ ಕಾರ್ಯವೈಖರಿ ಮಾಡ್ತಿದೆ. ಅದ್ರ ಜೊತೆಗೆ ಟಾಪ್ ಸ್ಕೂಲ್ಸ್ ಝೋನ್ ವೈಸ್ ಕೊಟ್ಟಿದ್ದಾರೆ. CBSE ಕರಿಕ್ಯುಲಮ್ ನ CBSE ಗೊತ್ತಾಗ್ತಿದೆಯಾ, ಅದು CBSE ಇಂದ್ರನಗರ್ ಪ್ಲಸ್ ಅಲ್ಲಿ. ಇಂದ್ರನಗರದಲ್ಲಿ ಎಲ್ಲೆಲ್ಲಿ ಇದಾವೆ, ಜಯನಗರದಲ್ಲಿ ಯಾವ ಸ್ಕೂಲ್ಗಳಿದೆ ನೋಡ್ತಾ ಇದ್ದೀರಿ ನೀವು. ಕೋರಮಂಗಲ ಗೊತ್ತಾಗ್ತಿದೆ. ನೆಕ್ಸ್ಟ್ ನಾರ್ತ್ ಸೈಡ್ ಪ್ಲಸ್ ಸ್ಕೂಲ್ ನೇಮ್, ವೆಸ್ಟ್ ಸೈಡ್ ಪ್ಲಸ್ ಡೌನ್ ಟೌನ್ ಪ್ಲಸ್ ವೈಟ್ ಫೀಲ್ಡ್, ಎಲ್ಲವೂ ಸಹ ಏನಾಗಿದೆ. ಇದೇನು ನನಗೆ ಐ ಥಿಂಕ್ ಅವ್ರು ಸರ್ವೆ ಮಾಡಿರೋದ್ರಲ್ಲಿ ಇದು ಏನೋ ಪೇಡೋ ಅಥವಾ ಅವರೇ ವಾಲಂಟಿಯರ್ ಮಾಡಿರೋ ಗೊತ್ತಿಲ್ಲ. ಬಟ್ ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನೋಡ್ಬೋದು, ನಿಮ್ಮ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸ್ತಾರೆ ಅವರು ಫೋನ್ ಮಾಡಿ ತಿಳ್ಕೊಳ್ಳಿ. ಇದು ಯಾವುದು ಸಹ ಏನು ಅವ್ರೆ ನನಗೆ ಪೇಡ್ ಪ್ರಮೋಷನ್ಸ್ ಏನು ಕೊಟ್ಟಿಲ್ಲ. ನಾನೇ ಸುಮ್ಮನೆ ವಿಚಾರ ನೋಡ್ಬೇಕಾದ್ರೆ ಯಾವ ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಸೇರಿಸ್ಬೇಕಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಏನ್ ಮಾಡಿದೆ, ಸ್ಕೂಲ್ಗಳು ಫೀಸ್ಗಳು ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಗೊತ್ತಾಗ್ತಿದೆಯಾ? ಯಾವುದೂ ಸಹ ಸಾವಿರದಲ್ಲಿಲ್ಲ, ಎಲ್ಲವೂ ಸಹ ಲಕ್ಷದ ಮೇಲಿದ್ದಾವೆ. ಒಂದು ವರ್ಷಕ್ಕೆ ಲಕ್ಷದ ಮೇಲಿದಾವೆ. ಗೊತ್ತಾಗ್ತಿದೆಯಾ? ಒಂದೊಂದು ಸ್ಕೂಲ್ ಅಂತೂ 2 ಲಕ್ಷ 2.5 ಲಕ್ಷ ಪರ್ ಇಯರ್. ಅರ್ಥ ಆಗ್ತದೆ. ಅದ್ರ ಜೊತೆಗೆ ಸ್ಕೂಲ್ ಯೂನಿಫಾರ್ಮ್ ನಾವೇ ಕಟ್ಟಬೇಕು, ಬಸ್ಸು ನಾವೇ ಕಟ್ಟಬೇಕು, ವರ್ಷಕ್ಕೆ ಆನ್ಯುವಲ್ ಡೇ ಫೀಸು, ಸ್ಪೋರ್ಟ್ಸ್ ಫೀಸು, ಆ ಡ್ರೆಸ್ ಕಾಂಪಿಟೇಷನು, ಈ ಡ್ರೆಸ್ ಕಾಂಪಿಟೇಷನ್ ಅಂತ ನೀವೇನಾದ್ರೂ ಹೋದ್ರಿ ಅವೆಲ್ಲ ಏನಾಗುತ್ತೆ 5 ಲಕ್ಷಕ್ಕಿಂತ ಕಮ್ಮಿ ಆಗಲ್ಲ ದೊಡ್ಡ ಸ್ಕೂಲಲ್ಲಿ ಸೇರಿಸಿದ್ರೆ. ಈ DPS ಅಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗಳೆಲ್ಲ ನಿಮ್ಗೆ ಹಂಗೆ ಇದೆ. ಯೂನಿಫಾರ್ಮ್ಸು, ಸ್ಪೋರ್ಟ್ಸ್ ಡ್ರೆಸ್ಸಿಗೆ ಬೇರೆ, ಸ್ಪೋರ್ಟ್ಸ್ ಯೂನಿಫಾರ್ಮ್ ಬೇರೆ, ಆಮೇಲೆ ಆನ್ಯುವಲ್ ಡೇ ಫೀಸ್ ಬೇರೆ, ಏನೇನೋ ಇದೆ ಅಲ್ಲಿ. ನೀವು ಅದು ನಿಮ್ಗೆ ಬಂದಾಗ ಗೊತ್ತಾಗುತ್ತೆ, ಅನುಭವ ಆದಾಗ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ನಿಮ್ಗೇನಾದ್ರು ನಿಮ್ಮ ಮಕ್ಕಳನ್ನ ಮುಂದೆ ಎಲ್ಲಿ ಸೇರಿಸ್ತೀರಾ ನೋಡಿ. ನಾನು ಅದಕ್ಕೆ ತಲೆ ಕೆಟ್ಟು ಸುಮ್ಮನೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬಿಟ್ರೆ ಯಾವುದೇ ತರ ಇರಲ್ಲ. ಯಾಕಂದ್ರೆ CBSE ಸೇಮ್ ಸಿಲೆಬಸ್ನೇ ನಮ್ಮವರು ಅಳವಡಿಸ್ಕೊಂಡಿದ್ದಾರೆ. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ಮತ್ತೆ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ಕರ್ನಾಟಕ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಕೋರಮಂಗಲ, ಅಲ್ಲಿ ತುಂಬಾ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಮಕ್ಕಳನ್ನ ಸೇರಿಸಿದ್ದಾರೆ, ತುಂಬಾ ಚೆನ್ನಾಗಿ ನಡೀತಿದೆ ಅಂತ. ಅದು ಒಂದು ಆಪ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ಅಲ್ಲಿ. ಯಾಕಂದ್ರೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ. ಅದು ಒಂದು. ನೆಕ್ಸ್ಟ್ ಇನ್ನು ನವೋದಯ ಕೇಂದ್ರೀಯ ವಿದ್ಯಾಲಯಗಳಿದೆ, ಅವೆಲ್ಲ 5ನೇ ಕ್ಲಾಸ್ ಆದ್ಮೇಲೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ನೀವು ಮಕ್ಕಳಿಗೆ ಚೆನ್ನಾಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸಿ ನವೋದಯ ಸ್ಕೂಲ್ಗೆ ರೆಡಿ ಮಾಡಿಸಿದ್ರೆ, ಅಥವಾ ಕೇಂದ್ರೀಯ ವಿದ್ಯಾಲಯಗಳಿಗೆ ಸೇರಿಸಿದ್ರೆ ಅಲ್ಲೂ ಸಹ ಒಳ್ಳೆ ಎಜುಕೇಶನ್ ಇದೆ. ಕೇಂದ್ರೀಯ ವಿದ್ಯಾಲಯದಲ್ಲಿ ಸರ್ಕಾರಿ ನೌಕರರ ಮಕ್ಕಳಿಗೆ ಸಿಗುತ್ತೆ. ಅದು ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಇವ್ರಿರೋರಿಗೆ, ಏನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ತುಂಬಾ ಇದಿದೆ. ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೂ ಕೊಡ್ತಾರೆ, ಸ್ವಲ್ಪ ರಿಸರ್ವೇಶನ್ ಇದೆ. MLA ರಿಸರ್ವೇಶನ್ ಇದೆ ಅದರಲ್ಲಿ. ಈಗ MP ರಿಸರ್ವೇಶನ್ ಇದೆ. ನೋಡಿ ನಿಮ್ಮ ಮಕ್ಕಳನ್ನ ಏನಾದ್ರು ಎಲ್ಲೆಲ್ಲಿ ಸೇರಿಸ್ತೀರಾ, ಮುಂದಿನ ಪ್ಲಾನ್ ಮಾಡ್ಕೊಳ್ಳಿ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸ್ಕಾರ ಕಲಿಸ್ಬೇಕು. ಮತ್ತೆ ಮನೇಲೇ ಎಜುಕೇಶನ್ ಕೊಡೋದು
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನೇ ಸ್ಕೂಲಿಗೆ ಕಳ್ಸಿದ್ರುನು ಮಕ್ಕಳು ಮನೇಲಿ ಕಲಿಯೋದಿದೆಯಲ್ಲ ಅದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಸ್ಕೂಲು ಆಸೆ ಪಡೋದು ತಪ್ಪಿಲ್ಲ. ಆದ್ರೆ ಈ ಒಂದು ಗವರ್ನಮೆಂಟು ಒಂದು ಕ್ರಮ ತಗೊಂಡು ಎಲ್ಲಾ ಸ್ಕೂಲ್‌ಗಳಿಗೂ ಒಂದೇ ರೀತಿಯ ಒಂದು ಏನು ಫೀಸ್ ಸ್ಟ್ರಕ್ಚರ್ ಮಾಡಿದ್ರೆ ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ಬಡ ಎಲ್ಲರೂ ಈಕ್ವಾಲಿಟಿ ಎಜುಕೇಷನ್, ಹೆಲ್ತ್ ಎರಡೂ ಸಹ ಫ್ರೀ ಆಗ್ಬೇಕು ನನ್ನ ಪ್ರಕಾರ. ಅವಾಗ್ಲೇ ಒಂದು ಸಮ ಸೊಸೈಟಿ, ಸಮಾಜ ನಿರ್ಮಾಣ ಆಗುತ್ತೆ ಅಂತ ಅನ್ಕೋಬಹುದು. ಆದ್ರೆ ಅದು ಎಷ್ಟು ಸಾಧ್ಯ ಇದೆಯೋ ಪ್ರಾಕ್ಟಿಕಲಿ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಎಜುಕೇಷನ್ ಫೀಲ್ಡ್ ಇದೆಯಲ್ಲ ದಿಸ್ ಇಸ್ ದ ವೆರಿ ಕ್ರೂಷಿಯಲ್. ಭಾರತದ ಅಭಿವೃದ್ಧಿಗಾಗಿರ್ಬೋದು ಅಥವಾ ಜನಗಳ ಅಭಿವೃದ್ಧಿಗಾಗಿರ್ಬೋದು. ಎಜುಕೇಷನ್ ಪಡ್ಕೊಂಡ್ರೆ ನೀವು ಅದ್ರ ಮೇಲೆ ಸಹ ನೀವು ಏನಾಗುತ್ತೆ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಾದರೂ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಿ ಖಂಡಿತ ಒಳ್ಳೆ ಒಂದು ಈಕ್ವಲ್ ಸ್ಟ್ರಕ್ಚರ್. ನಾನು ಹೇಳಿದ್ರೆ ಫ್ರೀ ಮಾಡಿ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಎಲ್ಲೋರು ಎಷ್ಟೋ ಜನ ತಮ್ಮ ಇನ್ವೆಸ್ಟ್‌ಮೆಂಟ್ ಮಾಡಿರ್ತಾರೆ. ಅದಕ್ಕೆ ಫ್ರೀ ಮಾಡಕ್ಕಾಗಲ್ಲ. ಅಟ್‌ಲೀಸ್ಟ್ ಎಲ್ಲರಿಗೂ ಸಮಾನವಾಗಿ ಫೀಸ್ ಅಂದ್ರೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸಿಬಿಎಸ್‌ಸಿಗಿಷ್ಟು, ಐಸಿಎಸ್‌ಸಿಗಿಷ್ಟು ಅಥವಾ 6th:7th:8th:1 ಅಂತ ಒಂದು ಈಕ್ವಲ್ ಫೀಸ್ ಸ್ಟ್ರಕ್ಚರ್ ಮಾಡಿದ್ರೆ ಆವಾಗ ನಮಗೆ ಖಂಡಿತ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದು ಜನರಲ್ ಇನ್ಫಾರ್ಮೇಷನ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರಿಗಾದ್ರೂ ಇದು ಇನ್ಫಾರ್ಮೇಟಿವ್ ಇದ್ರೆ ಶೇರ್ ಮಾಡಿ ಈ ಮಾಹಿತಿನ.